ನೀನೇನೇ ಹೇಳು, ನಿನ್ನ ಮಾತನ್ನು ನಿನ್ನ ಮೆದುಳು ಕೇಳಲ್ಲ. ನಿನ್ನ ಮೆದುಳಿಗೆ ನೀನು ಏನಾದರೂ ಹೇಳು, ಅದು ನಿನ್ನ ಮಾತು ಕೇಳಲ್ಲ. ಯಾಕಂದರೆ ಅದು ಸೃಷ್ಟಿ ನಿಯಮ. ನಿನ್ನ ಮಾತು ನಿನ್ನ ಮೆದುಳು ಕೇಳಲ್ಲ. ಮತ್ತು ಹಂಗಾದ್ರೆ ಯಾರ ಮಾತು ಕೇಳುತ್ತೆ? ಯಾರ ಮಾತು ಕೇಳುತ್ತೆ ಅಂದರೆ ಪಂಚೇಂದ್ರಿಯಗಳಿಂದ ಬಂದಂಥ ಸಿಗ್ನಲನ್ನು ಕೇಳುತ್ತೆ, ಮಾತುಗಳನ್ನು ಕೇಳುತ್ತೆ. ಪಂಚೇಂದ್ರಿಯದ ಮುಖಾಂತರ ಏನು ಸಿಗ್ನಲ್ ಬರುತ್ತೋ ಅದರ ಪ್ರಕಾರನೇ ಮೆದುಳು ವರ್ಕ್ ಮಾಡೋದು. ನೀನು ಹೇಳ್ದಾಗೆ ನಿನ್ನ ಮೆದುಳು ಕೇಳಲ್ಲ. ನಿನ್ನ ಮೆದುಳು ನೀನು ಹೇಳಿದ್ದಂಗೆ ಕೇಳಲ್ಲ. ಅದು ಪಂಚೇಂದ್ರಿಯಗಳ ಮುಖಾಂತರ ಬಂದಂಥ ಸಿಗ್ನಲ್, ಆಜ್ಞೆಗಳನ್ನು ಪಾಲನೆ ಮಾಡುತ್ತೆ. ಅದಕ್ಕೆ ಬೇರೆಯವರು ಹೇಳ್ದಂಗೆ ಕೇಳೋದು, ಬೇರೆಯವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳೋದು. ಬೇರೆಯವ್ರು ಏನು ಮಾಡ್ತಾರೋ ಅದನ್ನು ನೀನು ನೋಡ್ತೀಯಾ, ನೀನು ಹಂಗೆ ಮಾಡೋದು. ಈ ನೋಡೋದು, ಕೇಳೋದು, ಮಾತಾಡೋದು ಬೇರೆಯವ್ರು ಹೆಂಗೆ ಮಾಡ್ತಾರೋ ನೀನು ಹಂಗೆ ಮಾಡೋದು. ನಿನ್ನ ಮೆದುಳು ನಿನ್ನ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಸರಿಯಾದ ಉಪದೇಶ, ಮಾರ್ಗದರ್ಶನ ಬೇಕು. ಬೇರೆಯವ್ರು ಏನು ಬೇಕಾದರೂ ಹೇಳ್ಬೋದು, ಒಳ್ಳೇದು ಹೇಳ್ಬೋದು, ಕೆಟ್ಟದ್ದು ಹೇಳ್ಬೋದು, ಬಟ್ ಅದನ್ನು ನೀನು ಮಾಡ್ತೀಯ. ಯಾಕಂದರೆ ಪಂಚೇಂದ್ರಿಯಗಳ ಮುಖಾಂತರ ಆಜ್ಞೆ ಆಗುತ್ತೆ ಮೆದುಳಿಗೆ. ಪಂಚೇಂದ್ರಿಯಗಳ ಮುಖಾಂತರ ಏನು ಸಿಗ್ನಲ್ ಹೋಗುತ್ತೆ ಅದ್ರ ಪ್ರಕಾರ ಮೆದುಳು ಸ್ಪಂದಿಸುತ್ತೆ. ಸೊ ಅದಕ್ಕೆ ಗುರುಗಳನ್ನಿಟ್ಟಿರೋದು. ಗುರು ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಆಚಾರ ವಿಚಾರಗಳನ್ನು, ಒಳ್ಳೆಯ ವಿಷಯಗಳನ್ನು ತರಬೇತಿ ಪಡೆದು ಅವನು ಇನ್ನೊಬ್ಬರಿಗೆ ಬೋಧಿಸ್ತಾನೆ. ಪಂಚೇಂದ್ರಿಯಗಳ ಮುಖಾಂತರ ಅಂದರೆ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇದ್ರ ಮುಖಾಂತರ ಅವನಿಗೆ ತರಬೇತಿ ಕೊಡ್ತಾನೆ. ಗುರು ಹೇಳ್ದಂಗೆ ನೀವು ಕೇಳಿದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಯಾರ್ಯಾರು ಹೆಂಗೆ ಹೇಳ್ತಾರೋ ಹಂಗೆ ಕೇಳಿದರೆ ಹೆಂಗೆಂಗೋ ಇರುತ್ತೆ ಜೀವನ. ಅದಕ್ಕೋಸ್ಕರ ಗುರು ಅಂತ ಮಾಡಿರೋದು. ಭಾಳ ಜನಕ್ಕೆ ಗುರುಗಳದ್ದು ಬೆಲೆ ಗೊತ್ತಿಲ್ಲ. ನೀಚರು, ದುಷ್ಟರು, ಅವಿವೇಕಿಗಳು, ಅಜ್ಞಾನಿಗಳು, ವಿದ್ಯೆ ಇಲ್ಲದವರು, ಪಶುಗಳು, ಇಂತಹ ಒಂದು ವ್ಯಕ್ತಿತ್ವ ಇರೋರು ಗುರುಗಳ ಬಗ್ಗೆ ಗೌರವ ಇರೋದಿಲ್ಲ, ಅವರಿಗೆ ಗೊತ್ತಿರೋದಿಲ್ಲ. ಬಟ್ ಅವರಿಗೆ ಗೊತ್ತಾದರೆ, ಅಂಥವರಿಗೆ ಗುರು ಬಗ್ಗೆ ವ್ಯಾಲ್ಯೂ ಗೊತ್ತಾದರೆ ಅವರು ಗೌರವಿಸ್ತಾರೆ. ನಾವು ಯಾವುದನ್ನೇ ಆಗಲಿ ತಿಳುವಳಿಕೆ ಇಲ್ಲ ಅಂದಾಗ ನಾವು ಅದನ್ನು ಗೌರವಿಸಲ್ಲ. ಆದರೆ ಅದ್ರ ಬಗ್ಗೆ ತಿಳ್ಕೊಂಡಾಗ, ತಿಳುವಳಿಕೆ ಬಂದಾಗ ನಾವು ಅದನ್ನು ಗೌರವಿಸ್ತೀವಿ. ಅದಕ್ಕೋಸ್ಕರ ನಾನು ಹೇಳೋದು, ಗುರುಗಳು ಬೇಕು. ಜೀವನ ಚೆನ್ನಾಗಿರಬೇಕು ಅಂದರೆ ಗುರುಗಳು ಬೇಕು. ಏನು ಗುರು ಅಂತಲೇ ಅಂತೀವಂದರೆ ಒಬ್ಬ ಗುರು ಅವನಿಗೆ ಒಳ್ಳೇದು ಬಿಟ್ಟರೆ ಕೆಟ್ಟದ್ದು ಗೊತ್ತಿರಲ್ಲ. ಅವನಿಗೆ ಆತ ತರಬೇತಿ ನಾವು ನಮ್ಮ ಒಂದು ಸಮಾಜದಲ್ಲಿ ನಾವು ಒಂದು ಗುರುವನ್ನು ತಯಾರು ಮಾಡ್ತೀವಿ. ಅವನಿಗೆ ಊಟ ಬಟ್ಟೆ ಕೊಡ್ತೀವಿ, ಅವನಿಗೆಲ್ಲ ಕೊಡ್ತೀವಿ, ಅವನೊಬ್ಬ ಗುರುವನ್ನಾಗಿ ಮಾಡ್ತೀವಿ. ಅವನು ಬರೇ ಬೋಧನೆ ಮಾಡೋದಷ್ಟೇ. ಜೀವನ ಮಾರ್ಗವನ್ನು ತೋರಿಸೋದು ಧರ್ಮ, ಕೆಲಸ. ಧರ್ಮ ಅಂದರೆ ಕೆಲಸ, ಧರ್ಮ ಅಂದರೆ ಕಾಯಕ. ಧರ್ಮ ಅಂದರೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಕೆಲಸ, ಅದು ಧರ್ಮ. ಮಾಡಬೇಕಾಗಿರುವ ಕೆಲಸ, ಮಾಡಬಾರದ ಕೆಲಸ, ಇದೇ ಧರ್ಮ. ಈ ಧರ್ಮವನ್ನು ನಮಗೆ ಗುರುಗಳು ಬೋಧನೆ ಮಾಡ್ತಾರೆ. ನೀವೊಂದು ತಿಳ್ಕೊಳ್ಳಿ, ನಮ್ಮ ಮೆದುಳು ಬೇರೆಯವ್ರು ಹೇಳ್ದಂಗೆ ಕೇಳೋದು. ಬೇರೆಯವರು ಅಂದರೆ ಯಾರಾದರೂ ಆಗಿರ್ಬೋದು. ಒಳ್ಳೆಯವ್ರು ಹೇಳಿದರೆ ಒಳ್ಳೇದು ಹೇಳಿದರೆ ಒಳ್ಳೇದು ಕೇಳುತ್ತೆ, ಕೆಟ್ಟದ್ದು ಹೇಳಿದರೆ ಕೆಟ್ಟದ್ದು ಕೇಳುತ್ತೆ ಮೆದುಳು ಏನು ಅದಕ್ಕೇನು ಸ್ವಂತ ಬುದ್ಧಿ ಇಲ್ಲ. ಪಂಚೇಂದ್ರಿಯಗಳ ಮುಖಾಂತರ ಏನು ಸಿಗ್ನಲ್ ಹೋಗುತ್ತೆ ಅದ್ರ ಪ್ರಕಾರ ಮೆದುಳು ವರ್ಕ್ ಮಾಡುತ್ತೆ. ಅದಕ್ಕೆ ಗುರುಗಳು ಬೇಕು, ಗುರುಗಳ ಮಾರ್ಗದರ್ಶನ ಬೇಕು, ಗುರುಗಳಿಂದ ಕೇಳಿ ತಿಳ್ಕೊಬೇಕು. ಈಗ ನೀನೊಂದು ಪುಸ್ತಕ ತಗೊಂತೀಯ, ಗ್ರಂಥ, ಅದನ್ನು ನೀನೇ ಸ್ವಂತ ಓದ್ತೀಯ. ನಿನ್ನ ಮಾತು ಕೇಳಲ್ಲ ಮೆದುಳು, ಅದ್ರಾಗ ಇರೋದು ನಿನಗೆ ಅರ್ಥ ಆಗಲ್ಲ. ನೀನೊಂದು ಹೇಳಿದ್ರೆ ಅದೊಂದು ತಿಳ್ಕೊಳುತ್ತೆ. ಹಂಗೆ ಮಾಡೋಂಗಿಲ್ಲ. ನೀನು ಯಾವುದೇ ಕಾರಣಕ್ಕೂ ಓದಿ ನೋಡಿ ಕೇಳಿ ನಿನ್ನಷ್ಟಕ್ಕೆ ನೀನು ತಿಳ್ಕೊಳಂಗಿಲ್ಲ. ನಿನ್ನ ಮೆದುಳು ಸ್ಪಂದಿಸಲ್ಲ, ಅಂಗಾಂಗಗಳು ಸ್ಪಂದಿಸಲ್ಲ. ನಿನ್ನ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಾಂಗಗಳು, ಮೆದುಳು ಎಲ್ಲ ಪ್ರತಿಯೊಂದು, ಹೃದಯ, ಕಿಡ್ನಿ, ಲಿವರ್ ಎಲ್ಲ ಪ್ರತಿಯೊಂದೂ ಬೇರೆಯವ್ರು ಹೇಳ್ದಂಗೆ ಕೇಳೋದು. ಈಗ ನೀನು ಸಿನಿಮಾ ನೋಡ್ತೀಯ, ಅದರಲ್ಲಿ ಹೆದರಿಕೆ ಆಗೋವಂಥದ್ದು, ಸಂತೋಷ ಆಗೋವಂಥ ಭಾವನೆಗಳು ಬರ್ತವೆ. ಆಗ ನಿನಗೆ ಹೆದರಿಕೆ, ಸಂತೋಷ ಎಲ್ಲ ಆಗುತ್ತೆ. ನಿನ್ನಷ್ಟಕ್ಕೆ ನೀನೇ ಅಂದ್ಕೊಂಡ್ರೆ ಆಗಲ್ಲ. ಅರ್ಥ ಆಯ್ತಾ?
ನಿನ್ನ ದೇಹದ ಪ್ರತಿಯೊಂದು ಅಂಗಾಂಗವು, ಅಣು ಅಣು, ಕಣ ಕಣ ಬೇರೆಯವ್ರು ಹೇಳ್ದಂಗೆ ಕೇಳೋದು. ನಿನ್ನ ಮೆದುಳು ಬೇರೆಯವ್ರು ಹೇಳ್ದಂಗೆ ಕೇಳೋದು. ಅಂದರೆ ಪಂಚೇಂದ್ರಿಯಗಳ ಸಿಗ್ನಲ್ ಏನು ಬರುತ್ತೋ ಅದೇ ಥರ ಮಾಡೋದು. ಪಂಚೇಂದ್ರಿಯಗಳಿಗೆ ಸಿಗ್ನಲ್ ಎಲ್ಲಿಂದ ಬರುತ್ತೆ? ಹೊರಗಡೆ ಬೇರೆಯವರಿಂದ ತಾನೇ ಬರೋದು. ಅದಕ್ಕೆ ನಮ್ಮ ಗುರು ಹಿರಿಯರು ಏನು ಮಾಡಿದ್ದಾರೆ, ಮಠ ಅಂತ ಮಾಡಿದ್ದಾರೆ, ಗುರು ಅಂತ ಮಾಡಿದ್ದಾರೆ, ದೇವಸ್ಥಾನ ಅಂತ ಮಾಡಿದ್ದಾರೆ, ಅರ್ಚಕರು ಅಂತ ಮಾಡಿದ್ದಾರೆ, ಶಾಸ್ತ್ರಿಗಳು ಅಂತ ಮಾಡಿದ್ದಾರೆ, ಸಂಪ್ರದಾಯಸ್ಥರು ಅಂತ ಮಾಡಿದ್ದಾರೆ. ಶಾಸ್ತ್ರ, ಸಂಪ್ರದಾಯ, ಆಚಾರ, ವಿಚಾರ, ನಡೆನುಡಿ ಅಂತ ಮಾಡಿದ್ದಾರೆ. ಅದನ್ನೆಲ್ಲ ನೀವು ಗುರುಗಳಿಂದ ಕೇಳಿ ಮಾಡಬೇಕು. ನಿಮ್ಮಷ್ಟಕ್ಕೆ ನೀವು ಮಾಡಬಾರ್ದು. ನಿಮ್ಮ ಮಾತು ನಿಮ್ಮ ಮೆದುಳು ಕೇಳಲ್ಲ, ಇನ್ನೊಬ್ರು ಹೇಳಿದ್ದೇ ಕೇಳೋದು. ಅದಕ್ಕೆ ಗುರುಗಳು ಬೇಕು. ಗುರುಗಳು ಹೇಳ್ದಂಗೆ ಕೇಳ್ರಿ, ಗುರುಗಳು ಹೇಳ್ದಂಗೆ ಮಾಡಿರಿ, ಗುರುಗಳನ್ನ ಆಶ್ರಯಿಸ್ರಿ, ಗುರುಗಳ ಹತ್ರ ಹೋಗ್ರಿ. ನೀನು ಇಂದ್ರಿಯ ನಿಗ್ರಹ ಮಾಡಿಬಿಟ್ರೆ ನೀನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ. ಇಂದ್ರಿಯ ನಿಗ್ರಹ ಅಂದರೆ ಏನು ಅಂತೇಳಿ ನೀವು ತರಬೇತಿಯನ್ನು ಪಡಿಬೇಕು. ನೀವು ಹತ್ತಿರದ ಗುರುಗಳ ಹತ್ರ ಹೋಗಿ ತರಬೇತಿಯನ್ನು ಪಡಿಬೇಕು. ಅದನ್ನು ನೀವು ಕಲಿಬೇಕು. ಇಂದ್ರಿಯ ನಿಗ್ರಹ ಮಾಡೋದ್ರಿಂದ ಇಂದ್ರ ಪದವಿ ಸಿಗುತ್ತೆ. ನೀವು ಇಂದ್ರಿಯ ನಿಗ್ರಹ ಮಾಡಿದರೆ ನೀನು ಇಡೀ ಪ್ರಪಂಚಕ್ಕೆ ರಾಜ, ನೀನು ಒಡೆಯ. ನಿನಗೆ ತುಂಬ ಗೌರವ ಮತ್ತು ಮರ್ಯಾದೆ ಸಿಗುತ್ತೆ.